ಕರಾವಳಿಯ ಪವಿತ್ರ ಭೂಮಿ ತುಳುನಾಡಲ್ಲಿ ಪ್ರತಿಯೊಂದು ಕಲ್ಲಿಗೂ ಒಂದು ಕಥೆ ಇದೆ. ಪ್ರತಿಯೊಂದು ದೈವಕ್ಕೂ ಒಂದು ಇತಿಹಾಸ ಇದೆ. ಉಡುಪಿ ಜಿಲ್ಲೆಯ ನೀಲಾವರ ಕೇವಲ ಒಂದು ಗ್ರಾಮವಲ್ಲ, ಇದು ಭಕ್ತಿ ಸಂಪ್ರದಾಯ ಮತ್ತು ದೈವ ಆರಾಧನೆಯ ಪವಿತ್ರ ಕ್ಷೇತ್ರ. ತುಳುನಾಡಿನ ಸಂಸ್ಕೃತಿಯಲ್ಲಿ ದೈವ ಎಂದರೆ ಕೇವಲ ದೇವತೆ ಅಲ್ಲ, ಅದು ಒಂದು ರಕ್ಷಣೆಯ ಶಕ್ತಿ, ಒಂದು ಗ್ರಾಮವನ್ನು ಕಾಪಾಡುವ ಕಾವಲು ದೈವ. ಜನರ ನಂಬಿಕೆಯ ಪ್ರಕಾರ ದೈವಗಳು ನ್ಯಾಯ, ಧರ್ಮ ಮತ್ತು ರಕ್ಷಣೆಯ ಸಂಕೇತ. ಹಾಗಾದರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶ್ರೀ ವೀರ ಕಲ್ಕುಡ ದೈವದ ಕಥೆ. ತುಳುನಾಡಿನ ಪ್ರಸಿದ್ಧ ಕಲ್ಕುಡ ಪರಂಪರೆಯೊಂದಿಗೆ ಸಂಬಂಧ ಹೊಂದಿದೆ. ಜನಪದ ಕಥೆಗಳ ಪ್ರಕಾರ ಕಲ್ಕುಡ ಒಬ್ಬ ಅದ್ಭುತ ಶಿಲ್ಪಿ. ತನ್ನ ಕೈಚಳಕದಿಂದ ಅದ್ಭುತ ಶಿಲ್ಪಿಗಳನ್ನು ನಿರ್ಮಿಸುವ ಸಾಮರ್ಥ್ಯ ಹೊಂದಿದನು. ಆದರೆ ಅನ್ಯಾಯ ಮತ್ತು ದ್ರೋಹದಿಂದ ಆತನ ಜೀವನದಲ್ಲಿ ದೊಡ್ಡ ನೋವು ಎದುರಾಯಿತು. ಅವನ ಆತ್ಮಶಕ್ತಿ ನಂತರ ದೈವರೂಪ ಪಡೆದು ಜನರನ್ನು ರಕ್ಷಿಸುವ ಶಕ್ತಿಯಾಗಿ ಆರಾಧಿಸಲಾಯಿತು. ಹಾಗಾದರೆ ಕಲ್ಕುಡ ದೈವ ನೀಲವರಕ್ಕೆ ಹೇಗೆ ಬಂದಿತು? ಸ್ಥಳೀಯ ನಂಬಿಕೆಯ ಪ್ರಕಾರ ದೈವದ ಶಕ್ತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣಿಸಿ ಭಕ್ತರ ಕರೆಯ ಮೇರೆಗೆ ತನ್ನ ನೆಲೆ ಸ್ಥಾಪಿಸುತ್ತದೆ. ನೀಲವರದ ಪವಿತ್ರ ಭೂಮಿ, ಇಲ್ಲಿನ ದೈವ ಸಂಪ್ರದಾಯ ಮತ್ತು ಶಕ್ತಿ ಕ್ಷೇತ್ರದ ವಾತಾವರಣದಿಂದ ಕಲ್ಕುಡ ದೈವ ಇಲ್ಲಿ ನೆಲೆಸಿದೆ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ದೈವವನ್ನು ಕೇವಲ ಪೂಜಿಸುವುದಲ್ಲ, ಕುಟುಂಬದ ರಕ್ಷಕ ಮತ್ತು ಗ್ರಾಮದ ಕಾವಲುಗಾರನಂತೆ ಕಾಣುತ್ತಾರೆ. ಜನರು ಶ್ರೀ ವೀರ ಕಲ್ಕುಡ ದೈವವನ್ನು ಏಕೆ ಪೂಜಿಸುತ್ತಾರೆ? ಭಕ್ತರ ನಂಬಿಕೆಯ ಪ್ರಕಾರ ಕುಟುಂಬದ ರಕ್ಷಣೆಗಾಗಿ, ನ್ಯಾಯ ಮತ್ತು ಧರ್ಮಕ್ಕಾಗಿ, ಸಂಕಷ್ಟ ನಿವಾರಣೆಗೆ, ಮನಸ್ಸಿನ ಶಾಂತಿಗಾಗಿ, ಜೀವನದ ಅಡೆತಡೆಗಳನ್ನು ದೂರ ಮಾಡಲು ಕಲ್ಕುಡ ದೈವವು ನ್ಯಾಯದ ದೈವ ಎಂದು ಹಲವರು ನಂಬುತ್ತಾರೆ. ಕಲ್ಕುಡ ದೈವ ಆರಾಧನೆಯಲ್ಲಿ ಪ್ರಮುಖವಾದುದು ದೈವ ನೇಮ, ಅಂದರೆ ಕೋಲ. ಇದು ರಾತ್ರಿ ನಡೆಯುವ ವಿಶೇಷ ಆಚರಣೆ. ಪಾತ್ರಧಾರಿ ದೈವದ ವೇಷ ಧರಿಸಿ ಸಂಪ್ರದಾಯದ ಪ್ರಕಾರ ದೈವದ ಕಥೆಗಳನ್ನು ಮತ್ತು ಆಶೀರ್ವಾದವನ್ನು ಭಕ್ತರಿಗೆ ತಲುಪಿಸುತ್ತಾನೆ. ಚಂಡೆ, ನಾದಸ್ವರ, ದೀಪ, ಹೂ ಮತ್ತು ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಈ ಸೇವೆ ನಡೆಯುತ್ತದೆ. ಅನೇಕ ದೈವ ಕ್ಷೇತ್ರಗಳಲ್ಲಿ ಮೂರ್ತಿಯ ಬದಲು ಕಲ್ಲು ಅಥವಾ ಶಿಲೆಯನ್ನು ಆರಾಧಿಸುವ ಸಂಪ್ರದಾಯ ಇದೆ. ಈ ಕಲ್ಲು ಕೇವಲ ಒಂದು ಕಲ್ಲಲ್ಲ, ಭಕ್ತರ ನಂಬಿಕೆಯ ಪ್ರಕಾರ ಅದು ದೈವದ ಸಾನ್ನಿಧ್ಯದ ಸಂಕೇತ. ದೈವದ ಶಕ್ತಿ ಆ ಸ್ಥಳದಲ್ಲಿ ನೆಲೆಸಿದೆ ಎಂಬ ಭಾವನೆಯಿಂದ ಕಲ್ಲನ್ನು ಪೂಜಿಸಲಾಗುತ್ತದೆ. ನೀಲವರದ ಮಹತ್ವವು ಕೇವಲ ಒಂದು ದೇವಸ್ಥಾನಕ್ಕೆ ಸೀಮಿತವಲ್ಲ, ಇದು ಶಕ್ತಿ ಆರಾಧನೆ, ದೈವ ಸಂಪ್ರದಾಯ ಮತ್ತು ತುಳುನಾಡಿನ ಜನಪದ ಪರಂಪರೆಯ ಸಂಗಮ. ಇಂತಹ ಸಂಪ್ರದಾಯಗಳು ಶತಮಾನಗಳಿಂದ ಜನರ ನಂಬಿಕೆ ಮತ್ತು ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಿಸಿದೆ. ಶ್ರೀ ವೀರ ಕಲ್ಕುಡ ದೈವ ಒಂದು ಕತೆ ಮಾತ್ರವಲ್ಲ, ಇದು ಒಂದು ನಂಬಿಕೆ, ಒಂದು ಸಂಪ್ರದಾಯ, ಒಂದು ಸಂಸ್ಕೃತಿ ಜೀವಂತ ಗುರುತು. ನೀಲವರದ ಪವಿತ್ರ ನೆಲದಲ್ಲಿ ಇಂದಿಗೂ ಸಾವಿರಾರು ಭಕ್ತರ ಹೃದಯದಲ್ಲಿ ಕಲ್ಕುಡ ದೈವದ ಮೇಲಿನ ಭಕ್ತಿ ಜೀವಂತವಾಗಿದೆ.